ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಸಂಕ್ರಾಂತಿ ವ್ಲಾಗ್ ಆಗಿರತ್ತೆ. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಬೇಗ ಎದ್ದು ಎಲ್ಲ ಸ್ನಾನ ಮಾಡಿ ಇವಾಗ ನಾನು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕೂಡ ಸಪ್ರೇಟಾಗಿ ಪೇಷನ್ಸಿಂದ ರೆಡಿ ಮಾಡಿರೋದು ನಮ್ಮ ಅತ್ತೆ. ನಾನಿಲ್ಲಿ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅವರು ಹೊರಗಡೆ ರಂಗೋಲಿ ಹಾಕ್ತಿದ್ದಾರೆ. ಸೊ ನಾನಂತೂ ಇದನ್ನ ಮಿಕ್ಸ್ ಮಾಡಿ ಪೂಜೆಗೆ ಇಡೋಣ ಅಂತ ಹೇಳಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಮನೆಯಲ್ಲಿ ಪೂಜೆ ಅಂತೂ ಫಸ್ಟ್ ನಮ್ಮ ಮಾವ ಅವರೇ ಪೂಜೆ ಮಾಡೋದು ಮನೆಯಲ್ಲಿ, ಆಮೇಲೆ ನಾವು ಮಾಡ್ತೀವಿ. ಆಕ್ಚುಲಿ ಮನೆಯಲ್ಲಿ ಹಿರಿಯರು ಫಸ್ಟ್ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ವಾ. ಸೊ ನಮ್ಮ ಮನೇಲಂತೂ ಅದನ್ನೇ ನಾವು ಫಾಲೋ ಮಾಡೋದು. ಹಾಗೆ ಎವ್ರಿ ಡೇ ಕೂಡ ನಮ್ಮ ಮಾವ ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಪೂಜೆನ ಮಾಡ್ತಾರೆ. ಅವ್ರು ಮಾಡಾದ್ಮೇಲೆ ನಾವು ಮಾಡ್ತೀವಿ. ಆ್ಯಂಡ್ ನಾನು ಪೂಜೆ ಮಾಡೋದು ರಂಗೋಲಿ ಹಾಕಿರೋದು ಅದೇನು ವಿಡಿಯೋ ಶೂಟ್ ಮಾಡೋಕ್ಕೆ ಆಗಿಲ್ಲ. ಅದು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಯಿತು. ಐ ಮೀನ್ ಟೆಂಪಲ್ಗೆ ಬೇಗ ಹೋಗೋಣ ಅಂತ ಹೇಳಿ ನಾವು ಫಾಸ್ಟಾಗಿ ರೆಡಿಯಾಗಿ ಬಂದ್ವಿ. ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ನಾವು ಹಿರಿಯೂರಲ್ಲಿರೋ ತೇರುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಹಿರಿಯೂರಲ್ಲಿ ಈ ಟೆಂಪಲು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ವರ್ಷವೂ ಕೂಡ ತೇರುಮಲ್ಲೇಶ್ವರ ಜಾತ್ರೆ ಅಂತ ನಡೆಯುತ್ತೆ. ಅದು ಬಂದು ಶಿವರಾತ್ರಿ ಟೈಮಲ್ಲಿ ನಡೆಯುತ್ತೆ. ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಅರೌಂಡ್ ಒಂದು 1 ವೀಕ್ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನೇನಾದರೂ ಜಾತ್ರೆಗೆ ಬಂದರೆ ಖಂಡಿತ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಬಂದಿರಲಿಲ್ಲ ಮನೆಯಲ್ಲಿ. ಸೊ ಇಲ್ಲಿನ ಪ್ರಸಾದ ಕೊಟ್ಟಿದ್ರು, ಅದನ್ನೇ ಪ್ರಸಾದ ತಿನ್ಕೊಂಡು ದೇವಸ್ಥಾನಲ್ಲಿ ಕೂತಿದ್ದೀವಿ. ಆ್ಯಂಡ್ ಮಾರ್ನಿಂಗ್ ಟೈಮು ಟೆಂಪಲ್ಸ್ಗೆ ಬಂದರೆ ರಿಯಲಿ ಮೈಂಡ್ ಅಂತೂ ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಒಂಥರ ಪೀಸ್ಫುಲ್ಲಾಗಂತ ಫೀಲ್ ಆಯಿತು ನನಗಂತೂ. ಸೊ ಹಾಗಾಗಿ ನಾವಂತೂ ಫೆಸ್ಟಿವಲ್ಸ್ ಟೈಮಲ್ಲಿ ಮ್ಯಾಕ್ಸಿಮಮ್ ಮಾರ್ನಿಂಗ್ಗೆ ಟೆಂಪಲ್ಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಇನ್ ಕೇಸ್ ಆಗಿಲ್ಲ ಅಂದರೆ ಮಾತ್ರನೇ ಈವ್ನಿಂಗ್ ಟೈಮಲ್ಲಿ ಹೋಗ್ತೀವಿ. ಬಟ್ ಮಾರ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಟೌನಿಂದ ಆಚೆ ಇನ್ನೊಂದು ಟೆಂಪಲ್ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ, ಇನ್ನೊಂದು ಟೆಂಪಲ್ಗೆ ಕೂಡ ಬಂದಿದ್ದಾಯಿತು. ಇದು ಟೌನಿಂದ ಆಚೆ ಇದೆ, ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಶಿವ ಟೆಂಪಲು. ಬಟ್ ಇದು ಹಳೇದಿತ್ತಂತೆ, ಇದನ್ನ ಮತ್ತೆ ರೆನೋವೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಪಲು. ಬಟ್ ಏನಂದರೆ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು ಆಚೆಯಿಂದನೇ ಎಲ್ಲರೂ ಕೈ ಮುಗ್ದು ಅಲ್ಲೇ ಒಂದು 5 to 10 ಮಿನಿಟ್ಸ್ ಹಂಗೆ ಕೂತ್ಕೊಂಡ್ವಿ. ನಾವು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋ ಬೋರು ನಿಧಾನ ಕೊಡಿ. ಸ್ವಲ್ಪ ಶಕ್ತಿ ಬೇಕು ಜಾಸ್ತಿ. ಬಂತು 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 ಬಂತು. ನೋಡಿ ಚೆನ್ನಾಯ್ತಾ ಬೋರು? ಬರ್ಲಿಲ್ಲ ನೀರು. ಅಷ್ಟೇ ಸಾಕು. ಬಿಲ್ ಪತ್ರನ ಅದು. ಆ ಬೋರ್ನ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಯೂಸ್ ಮಾಡಿದ್ದೀವಿ. ಬಟ್ ಇವಾಗಂತೂ ಎಲ್ಲಿ ಇಲ್ಲ. ಇವಾಗ ಈ ಟೆಂಪಲಿಂದ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಿರಿಯೂರಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಹೇಮದಳ ಅನ್ನೋ ವಿಲೇಜಲ್ಲಿರುತ್ತೆ. ವಿಲೇಜಿಂದ ಸ್ವಲ್ಪ ಆಚೆ ಇರುತ್ತೆ ಈ ಟೆಂಪಲು. ಆ್ಯಕ್ಚುಲಿ ಇದು ರೀಸೆಂಟಾಗೆ ಪ್ರತಿಷ್ಠಾಪನೆ ಮಾಡಿರೋದು ಶ್ರೀ ವೆಂಕಟೇಶ್ವರ ಸ್ವಾಮಿ ಟೆಂಪಲು. ಈ ಮಂತು January 9th to 11th ಏನೋ ಪೂಜೆಗಳು ಮಾಡಿದ್ದಾರೆ. 3 days ಇದು ಪೂಜೆ ಎಲ್ಲ ಮಾಡಿ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಹಾಗಾಗಿ ನಾವು ಈಗ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಅಮ್ಮನವರು ಕೂಡ ಇದ್ದಾರೆ. ಇದು ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇನ್ನು ಅಲಂಕರಣ ಮಾಡ್ತಾ ಇದ್ದಾರೆ ಇವಾಗ. ಇನ್ನು ಅಲಂಕರಣ ಮಾಡಿ ಪೂಜೆ ಮಾಡೋಷ್ಟರಲ್ಲೇ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟೊತ್ತು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಎಲ್ಲರೂ ಕೂಡ ದೇವ್ರಿಗೆ ಕೈ ಮುಗ್ದು ಮಂಗಳಾರತಿನ ತಗೊಂಡು ಇನ್ನು ಕೆಳಗಡೆ ಅಂತೂ ಬಂದ್ವಿ. ಪ್ಲೇಸ್ ಆ್ಯಂಡ್ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಟೆಂಪಲ್ಗೆ ನಿಯರ್ ಬೈ ಇದ್ರೆ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಅಮ್ಮನವರ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಅಲಂಕರಣ ಇವಾಗ ಮಾಡ್ತಾ ಇದ್ದಾರೆ. ಬಟ್ ನನಗಂತೂ ಸಖತ್ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ.
ಇನ್ನು ಪ್ರತಿಷ್ಠಾಪನ ಮಾಡಬೇಕಾದ್ರೆ ಹೋಮ ಎಲ್ಲ ಮಾಡ್ತಾರಲ್ಲ, ಸೊ ಅದೆಲ್ಲ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಹೋಮ ಮಾಡ್ಸೋಕ್ಕೆ ಇಲ್ಲಿ ಶೇಪ್ ನೋಡಿ ಯಾವ್ದಾವ್ದು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸ್ಕ್ವೇರ್ ಶೇಪಲ್ಲೊಂದು, ಸರ್ಕಲ್ ಶೇಪಲ್ಲೊಂದು ಆ್ಯಂಡ್ ಟ್ರಯಾಂಗಲ್ ಶೇಪಲ್ಲೊಂದು, 3 ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಎಲ್ಲದರಲ್ಲಿ ಹೋಮ ಮಾಡಿಸಿರೋದು. ಆ್ಯಂಡ್ ಪ್ರತಿಷ್ಠಾಪನ ತುಂಬ ಚೆನ್ನಾಗಿ ಮಾಡಿದಾರಂತೆ. ನಮ್ಮ ನಾದಿನಿ ಅವ್ರು ಬಂದಿದ್ರು, ಅವರು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ. ಇಲ್ಲಿ ಹೋಮ ಮಾಡಿಸಿರ್ತಾರಲ್ವ, ಸೊ ಅದು ಬೊಟ್ಟಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು. ಅದು ಬೊಟ್ಟಿಟ್ಕೊಳ್ಳೋಣ ಅಂದರೂ ಕೂಡ ನಮಗೆ ಕೈಗೆ ಸಿಗಲಿಲ್ಲ, ಅಷ್ಟು ಒಳಗಿದೆ. ಮತ್ತು ನಾವು ಸ್ಟಿಕ್ ಸಹಾಯದಿಂದ ಬೊಟ್ಟನ್ನ ಹೊರಗಡೆಗೆ ತೆಗೆದು ಎಲ್ಲರೂ ಕೂಡ ಬೊಟ್ಟನ್ನ ಇಟ್ಕೊಂಡ್ವಿ. ಹಾಗೆ ಇಲ್ಲಿ ನವಗ್ರಹಕ್ಕೆ ಕೂಡ ಪೂಜೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಅಲ್ವಾ. ಆ್ಯಂಡ್ ರೀಸೆಂಟಾಗಿ ಈ ಟೆಂಪಲ್ ಓಪನ್ ಮಾಡಿರೋದ್ರಿಂದ ಇದನ್ನೇನು ತೆಗ್ದಾಕಿಲ್ಲ, ಹಾಗೆ ಇಟ್ಟಿದ್ದಾರೆ ಇನ್ನು. ಆ್ಯಂಡ್ ನಾವಂತೂ ಪೂಜೆ ಮುಗಿಸ್ಕೊಂಡು ಇನ್ನು ರಿಟರ್ನ್ ಮನೆಗಂತೂ ಎಲ್ಲರೂ ಬಂದಿದ್ದಾಯಿತು. ನನಗೆ ಡಬಲ್ ಕೆಲಸ ಕೊಡ್ತಿದ್ದಾಳೆ, ರಂಗೋಲಿನ ಹಾಕ್ತಿದ್ದಾಳೆ. ಅದು ಯಾವ ಡಿಸೈನ್ ಅದು ಹಂಗಿದೆ, ಚೆನ್ನಾಗಿ ಬಂದಿದೆ. ಇದೆಲ್ಲ ಫ್ಲವರ್ಸು ಮತ್ತು ಸೂರ್ಯ ಚಂದ್ರ ಏನೇನೋ ಇವಳು ಆಟ ಆಡ್ತಿದ್ದಾಳೆ ನೋಡಿ, ಎಲ್ಲ ಆಗ್ತಿದ್ದಾಳೆ ಅಂತ. ಇನ್ನು ಈವ್ನಿಂಗ್ 6 o'clockಗೆ ಫ್ಯಾಮ್ಲಿ ಜೊತೆ ಮೂವಿಗೆ ಹೋಗಿದ್ವಿ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮ ಮಕ್ಕಳು. ಸೊ ಎಲ್ಲರೂ ಕೂಡ ಹಾಗೆ ಮೂವಿಗೆ ಹೋಗೋಣ ಅಂತ ಹೋಗಿದ್ವಿ. ಗೇಮ್ ಚೇಂಜರ್ ಮೂವಿ, ತೆಲುಗು ಮೂವಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.